ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಯಾ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಟ್ವಿಸ್ಟ್ ಏನು? ರಾಜ್ಯ ರಾಜಕಾರಣದ ಸಮೀಕರಣಗಳು ಬದಲಾಗುವಂತಹ ತುದಿಯಲ್ಲಿ ಇದೆಯಾ? ಆ ಪ್ರಶ್ನೆಗೆ ಉತ್ತರ ನಿಮ್ಮ ಪಬ್ಲಿಕ್ ಟಿವಿ ಕೊಡುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗೃಹ ಸಚಿವರು ಮಾತನಾಡಿದ್ದಾರೆ. ತುಂಬಾ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ಗಳಿದೆ. ಇದರಿಂದ ರಾಜ್ಯದಲ್ಲಿ ಆಗುವಂತಹ ಡೆವಲಪ್ಮೆಂಟ್ಗಳೇನು ಅನ್ನೋದನ್ನ ನೋಡಬೇಕು. ಗೃಹ ಸಚಿವ ಪರಮೇಶ್ವರ್ ಅವರ ಅಂತರಂಗ ಬಹಿರಂಗ ಆಗಿದೆ. ನನಗೂ ಮುಖ್ಯಮಂತ್ರಿ ಆಗುವಂತಹ ಆಸೆ ಇದೆ, ಆಗಾಗ ವೇದಿಕೆಯಲ್ಲಿ ಹೇಳ್ತಾ ಇದ್ರು. ಬಟ್ ಒಂದು ಮಾಧ್ಯಮದಲ್ಲಿ ಕೂತು ಹೇಳಿದ್ದನ್ನ ಇಲ್ಲಿ ತನಕ ರೆಕಾರ್ಡ್ ಆಗಿರಲಿಲ್ಲ. ಬಟ್ ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ತುಂಬಾ ವಿಚಾರಗಳನ್ನು ಹೇಳಿದ್ದಾರೆ. ಅವರು ಕೆಲವರು ಟಾಂಟು ಕೊಟ್ಟಿದ್ದಾರೆ. ಕತ್ತಿ ಗುರಾಣಿ ಹಿಡಿದು ನಾನು ಸಿಎಂ ಸ್ಥಾನ ಕೇಳೋದೂ ಇಲ್ಲ, ಬಹಿರಂಗವಾಗಿ ಎಲ್ಲರ ಎದುರು ನಾನು ಹೇಳಿಕೆಯನ್ನ ಕೊಡಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಫೋಟಕ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕತ್ತಿ ಗುರಾಣಿ ಹಿಡಿದು ಅಂತ ಯಾರಿಗೆ ಹೇಳಿದ್ರು ಮುಂದೆ ಹೇಳ್ತೇವೆ. ಡಿಕೆ ಬ್ರದರ್ಸ್ಗಳು ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡ್ಬಿಟ್ಟು ಪಟ್ಟು ಹಿಡ್ಕೊಂಡು ಕೂತ್ಕೊಳ್ತಾರೆ, ನಮಗೆ ಯಾವಾಗ ಕೊಟ್ಟ ಮಾತಿನಂಗೆ ನಡ್ಕೊಳ್ತೀರಾ ಅಂತ ಹೇಳಿ. ಬಟ್ ನೀವು 8 ವರ್ಷ ಪಕ್ಷದ ಅಧ್ಯಕ್ಷರಾಗಿದ್ಕೊಂಡು ಇಷ್ಟೆಲ್ಲ ದುಡ್ಕೊಂಡು ಒಂದು ಬಾರಿ ಅಧಿಕಾರ ತರೋದ್ರಲ್ಲಿ ಯಶಸ್ವಿಯಾಗಿ ನಿಮಗೆ ಕೂಲಿ ಕೇಳಕ್ಕೂ ಆಗ್ತಾ ಇಲ್ವಾ? ಅವ್ರು ಕೂಲಿ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾರೆ, ನೀವು ಕೇಳಕ್ಕಾಗಲ್ವಾ? ಅವರು ಕೇಳೋದು ಇಂಡಿವಿಜುವಲ್ಸ್ ಪ್ರಶ್ನೆ. ಅದು ಓಕೆ. ಅವರು ಶಿವಕುಮಾರ್ ಅವರು ಅಧ್ಯಕ್ಷರಿದ್ದಾರೆ. ಅವರು ಅಧ್ಯಕ್ಷರಾಗಿದ್ದಾಗ ಸರ್ಕಾರ ಬಂದಿದೆ, ನೀವು ಅಧ್ಯಕ್ಷರಾಗಿದ್ದಾಗ ಸರ್ಕಾರ ಬಂದಿದೆ. ಕೇಳೋದ್ರಲ್ಲಿ ತಪ್ಪಿಲ್ಲ. ನೀವ್ ಯಾಕೆ ಕೇಳಿ? ಅಲ್ಲಲ್ಲ, ನಾನು ಪಬ್ಲಿಕ್ ಆಗಿ ಕೇಳದೇ ಇದ್ರು ಕೂಡ ನಮಗೆ ಖಾಸಗಿಯಾಗಿ ನಾವು ಮಾತಾಡುವಾಗ ಹೇಳೋದಿಲ್ವಾ? ನಾವು ನಮಗೂ ಅವಕಾಶ ಕೊಡಿ ಅಂತ ಹೇಳೋದಿಲ್ವಾ? ಸೊ ಹಾಗಿದ್ದಾಗ ದಲಿತರಿಗೆ ಅನ್ಯಾಯ ಮಾಡ್ತು ಹಾಗಿದ್ದಾಗ? ನಾನು ಆ ರೀತಿ ಮಾಡಕ್ ಬರೋದೇ ಇಲ್ಲ. ದಲಿತರಿಗೆ ಅನ್ಯಾಯ ಮಾಡಕ್ ಬರಲಿಲ್ಲ. ಯಾವುದೇ ಸಮುದಾಯಕ್ಕೆ ಇವಾಗ ಯಾಕೆ ದಲಿತ ನಾಯಕರೆಲ್ಲ ದಲಿತರಿಗೆ ಒಂದು ಬಾರಿನೂ ಕೊಟ್ಟಿಲ್ಲ, ಒಂದು ಬಾರಿನೂ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳಿ. ರಾಜ್ಯ ಸರ್ಕಾರವನ್ನ ನಡೆಸಬೇಕಾದ್ರೆ, ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಮಾಡಬೇಕಾದ್ರೆ ಅದಕ್ಕಾದಂಥ ಮಾನದಂಡಗಳನ್ನ ಇಟ್ಕೊಂಡಿರ್ತಾರೆ ಅವರು, ಹೈಕಮಾಂಡ್ನವರು. ಹಾಗಾಗಿ ನಾವು ಕೇಳಿದ ತಕ್ಷಣ ನನ್ನನ್ನು ಮಾಡೋ ಕೇಳಿದ್ರ ಪರಮೇಶ್ವರ್ ಅವರು ಯಾವ ನೇರವಾಗಿ ಪಬ್ಲಿಕ್ ಆಗಿ ನಿಂತ್ಕೊಂಡು ನಾನಿವತ್ತು ತಮ್ಮ ಮಾಧ್ಯಮ ಪಬ್ಲಿಕ್ ಆಗಿ ಅಂತಲ್ಲ, ಹೈಕಮಾಂಡ್ ಪರಮೇಶ್ವರ್ ಬೇಡಿಕೆ ಇಟ್ಟಿರ್ಲಿಲ್ಲ, ಮಾಧ್ಯಮದ ಮೂಲಕ ಹೋಗಿ ಮಾಧ್ಯಮದಲ್ಲಿ ನಾನೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳೋದು ಅದರ ಅವಶ್ಯಕತೆ ಇಲ್ಲ. ನನಗೆ ಹೈಕಮಾಂಡ್ನವ್ರಿಗೆ ಪರಮೇಶ್ವರ್ ಏನು ಅಂತ ಗೊತ್ತಿದೆ, ಹೈಕಮಾಂಡ್ನವರಿಗೆ ಪರಮೇಶ್ವರ್ ಸಾಮರ್ಥ್ಯ ಗೊತ್ತಿದೆ, ಹೈಕಮಾಂಡ್ಗೆ ಒಂದು ವೇಳೆ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಮಾಡಿದರೆ ಅವ್ನು ನಡೆಸುವಂಥ ಸಾಮರ್ಥ್ಯ ಇದೆ ಅನ್ನೋದು ಗೊತ್ತಿದೆ. ಖರ್ಗೆ ಅವರೇ ಈಗ ಮುಖ್ಯಮಂತ್ರಿ ಆಗ್ತಾರೆ ಮಾಡೋಣ ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಖಂಡಿತವಾಗಿ. ಐ ಆಮ್ ದಿ ಫಸ್ಟ್ ಪರ್ಸನ್ ಟು ಸೇ ವೆಲ್ಕಮ್. ಯಾಕೆಂದರೆ ನೋಡಿ, ಅವರು ನನಗಿನ್ನ ಭಾಳ ಹಿರಿಯರವರು. ನನಗೆ ಒಂದು ರೀತಿಯಲ್ಲಿ ಹಿರಿಯ ಅಣ್ಣ ಅಂತ ಅಂದ್ಕೊಳ್ತೀನಿ ನಾನು. ಅವರು ದಲಿತ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡಿ ಅವರು ಮುಖ್ಯಮಂತ್ರಿಯಾಗಿ ಬರ್ತಾರೆ. ಇಲ್ಲಿ ಅವರು ಪ್ರಧಾನಮಂತ್ರಿ ಆಗುವ ಸಾಮರ್ಥ್ಯ ಇರೋರು ಮುಖ್ಯಮಂತ್ರಿ ಆಗಿ ಬರ್ತಾರೆ ಅಂತೇಳಿ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿದರೆ ನಾನು ಸ್ವಾಗತ ಮಾಡ್ತೇನೆ.